ಮಾದಿಗ ದಂಡೋರ ಸಂಸ್ಥಾಪಕ ಮಂದಕೃಷ್ಣ ಅವರ ಹುಟ್ಟುಹಬ್ಬ ಆಚರಣೆ. ನಗರದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚಿಂತಾಮಣಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಕೃಷ್ಣ ಮಾದಿಗ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಸೇರಿದಂತೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸಂಘದ ಪ್ರಧಾನ ಕಾರ್ಯದರ್ಶಿ ಜಂಗಮ ಶೀಗೆಹಳ್ಳಿ ದೇವರಾಜ್ ಅವರ ನೇತೃತ್ವದಲ್ಲಿ ವಿತರಣೆ ಮಾಡಿದರು. ಮಾತನಾಡಿದ ದೇವರಾಜ್ ಅವರು, ಕಳೆದ 29 ವರ್ಷಗಳ ಹಿಂದೆ ಜುಲೈ 7ರ ಮಂದಕೃಷ್ಣ ಅವರ ಹುಟ್ಟುಹಬ್ಬ ಆಗಿರುವ ಅದೇ ದಿನ ಪ್ರಕಾಶಂ ಜಿಲ್ಲೆಯ ಈದುಮುಡಿ ಎಂಬ ಸಣ್ಣ ಗ್ರಾಮದಲ್ಲಿ ಸಂಘಟನೆ ಪ್ರಾರಂಭ ಮಾಡಿ ಈಗ ಭಾರತ ದೇಶದ ಅತ್ಯಂತ ದೊಡ್ಡ ಸಂಘಟನೆಯಾಗಿದೆ. ಇಡೀ ದೇಶದಲ್ಲಿ ಈ ಒಂದು ಸಮಾಜ ಕಟ್ಟಲು ಮಾದಿಗ ದಂಡೋರ ಸ್ಥಾಪಿಸಿ ತುಂಬ ಹೋರಾಟಗಳು ಮಾಡಿಕೊಂಡು ಬಂದಿರ್ತಾರೆ. ಅದೇ ದಾರಿಯಲ್ಲಿ ನಾವು ಕೂಡ ಮುನ್ನಡೆದುಕೊಂಡು ಹೋಗ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜು ಎನ್, ಶಾಮರಾಜ್, PV ನರಸಿಂಹಮೂರ್ತಿ, ವೆಂಕಟರಾಯಪ್ಪ, ಸುರದೇನಹಳ್ಳಿ ಮುನಿರಾಜು, ನಾಗರಾಜ್, ಶಿವಸಾಗರ್ ಇದ್ರು. ಅವರೆಲ್ಲರ ಒಂದು ಆಶೀರ್ವಾದ, ಅವರ ಆರೈಕೆ ಗೌರವ ಮಂದಕೃಷ್ಣ ಮಾದಿಗಣ್ಣರ ಮೇಲೆ ಇರ್ತದೆ. ಜೊತೆಯಾಗಿ ಅವರು ಇಡೀ ಮಾದಿಗ ದಂಡೋರ ಸಂಘಟನೆ ಕಟ್ಕೊಂಡಿದ್ರು ಕೂಡ ಎಲ್ಲ ಈ ದೇಶದಲ್ಲಿರುವಂಥ ಎಲ್ಲ ಜಾತಿಯ ಬಡವರ ಬಗ್ಗೆ, ಎಲ್ಲ ಜಾತಿಯ ಒಂದು ಏಳಿಗೆಗಾಗಿ ಇವತ್ತು ಶ್ರಮಿಸ್ತಾ ಇರುವಂಥ ನಾಯಕ. ಅವರ ಇಂತಹ ಒಂದು 100 ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ಳಿ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಾವು ಇವತ್ತು ಮಾದಿಗ ದಂಡೋರದ ವತಿಯಿಂದ ಅವರಿಗೆ ಈ ಒಂದು ಜನ್ಮದಿನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂತಹ, ಇಡೀ ಭಾರತ ದೇಶದ ದೀನ ದಲಿತರ ಆಶಾಕಿರಣ, ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಗೌರವ ಶ್ರೀ ಮಂದಕೃಷ್ಣ ಮಾದಿಗ ಅಣ್ಣನವರ 58ನೇ ಜನ್ಮದಿನವನ್ನು ಇವತ್ತು ನಾವು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಹಣ್ಣು ಹಂಪಲುಗಳನ್ನು ಕೊಡೋದರ ಮುಖಾಂತರವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ. ಅದರ ಜೊತೆಯಾಗಿ ಮಾದಿಗ ದಂಡೋರ ಸಂಘಟನೆ ಕೂಡ ಇವತ್ತೇ ಅಂದರೆ ಜುಲೈ 7ನೇ ತಾರೀಕು ಪ್ರಕಾಶಂ ಜಿಲ್ಲಾ ಈದುಮುಡಿ ಎಂಬ ಸಣ್ಣ ಗ್ರಾಮದಲ್ಲಿ ಕಳೆದ 29 ವರ್ಷಗಳ ಹಿಂದೆ ಅವರ ಜನ್ಮದಿನದೊಂದು ಪ್ರಾರಂಭ ಮಾಡಿ ಇವತ್ತು ಭಾರತ ದೇಶದ 18 ರಾಜ್ಯಗಳಲ್ಲಿ ಇವತ್ತು ಮಾದಿಗ ದಂಡೋರ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದೆ. ಆ ಒಂದು ದಿನದ ಪ್ರಯುಕ್ತ ಮತ್ತು ಏನು ನಮ್ಮ ರಾಷ್ಟ್ರೀಯ ನಾಯಕರು ಇಡೀ ದೇಶದಲ್ಲಿ ದೀನ ದಲಿತರ ಪರವಾಗಿ ಈ ಒಂದು ಸಮಾಜನ ಗಟ್ಟಿಗೊಳಿಸೋದ್ರ ಜೊತೆಯಾಗಿ ತುಂಬ ಹೋರಾಟವನ್ನು ಈ ದೆಸೆಯಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಗೌರವ ಶ್ರೀ ಮಂದಕೃಷ್ಣ ಮಾದಿಗ ಅಂತ ನಾವು ಹೇಳ್ಬೋದು. ಹಾಗಾಗಿ ಅವರು ನಮ್ಮೆಲ್ಲರ ಆಯುಷ್ಯನ್ನು ಜೊತೆಗೆ ಅವರು ಇನ್ನೂ 106 ವರ್ಷಗಳ ಕಾಲ ಬದುಕಿ ಈ ಒಂದು ನಿಮ್ನ ವರ್ಗಗಳ ಏನಿವತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಆರೋಗ್ಯಶ್ರೀ ಪದಕ ಅಂತ ಏನಿವತ್ತು ಬಂದಿದೆ, ಅದರ ಏನು ಆ ಆರೋಗ್ಯಶ್ರೀ ಪದಕದ ಒಂದು ಏನು ವಿಶೇಷತೆ ಅಂದರೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ YS ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಸೀಮಾ ಅಂತ ಒಂದು ಮುಸ್ಲಿಂ ಹುಡುಗಿ ಅಲ್ಲಿ ತನ್ನ ಏನು ಹಾರ್ಟ್ ಪ್ರಾಬ್ಲಮ್ನಿಂದ ಬಳಲುತ್ತಿದ್ದಾಗ ಆ ಮುಖ್ಯಮಂತ್ರಿ YS ರಾಜಶೇಖರ ರೆಡ್ಡಿ ಹತ್ರ ಮಗುನ ಕರ್ಕೊಂಡೋಗಿ ನಿಲ್ಲಿಸಿ ಮಾತಾಡಿದಾಗ ಅವರು ನಿರಾಕರಿಸ್ತಾರೆ ಆ ಹುಡುಗಿಗೆ ಆಪರೇಷನ್ ಮಾಡಿಸೋದಕ್ಕೆ.